ದಿನಾಂಕ 19/2/2026ರಂದು ಶ್ರೀ ಛತ್ರಪತಿ ಶಿವಾಜಿ ಜಯಂತ್ಯೋತ್ಸವದ ಜೊತೆಗೆ ಸಂತ ಸೇವಾಲಾಲ್ ಜಯಂತಿ ಕೂಡ ನೆರವೇರಿಸಲಾಗುವುದು. ರಾಜು ಕಣ್ಣಪ್ಪನವರ್ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ದಿನಾಂಕ 19 ಫೆಬ್ರವರಿ 2026ರಂದು ಶ್ರೀ ಛತ್ರಪತಿ ಶಿವಾಜಿ ಜಯಂತಿಯನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಿಸಲಾಗುವುದು. ಆದರೆ ಈ ಬಾರಿ ಅದರೊಂದಿಗೆ ಸಂತ ಸೇವಾಲಾಲ್ ಅವರ ಜಯಂತಿಯನ್ನು ಕೂಡ ಇದರೊಂದಿಗೆ ನೆರವೇರಿಸಲಾಗುವುದು. ಇದರ ಉದ್ದೇಶ ಹಿಂದೂ ಬಾಂಧವರನ್ನು ಒಗ್ಗೂಡಿಸುವುದು. ಹಾಗಾಗಿ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಅದರೊಂದಿಗೆ ಧರ್ಮೀಯರು ನಮ್ಮ ದೇವರ ಮೂರ್ತಿಗಳನ್ನು ತಮ್ಮ ಬಂಡವಾಳ ಮಾಡಿಕೊಂಡು ಜನರಿಗೆ ಮೋಸ ಮಾಡುವ ಕೆಲವು ಡೋಂಗಿ ಬಾಬಾಗಳು ಕೂಡ ತಲೆ ಎತ್ತಿವೆ. ಅಂತವರ ಬಗ್ಗೆ ಜನರಿಗೆ ಅರಿವು ಮೂಡಿಸುವ ಕಾರ್ಯ ಕೂಡ ಅಂದು ಸಂಜೆ 5 ಗಂಟೆಗೆ ನಡೆಯುವ ಕಾರ್ಯಕ್ರಮದಲ್ಲಿ ಮಾಡಲಾಗುವುದು ಎಂದು ತಿಳಿಸಿದರು. ವರದಿ ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ್, ಪ್ರಜಾಪವರ್ ಟಿವಿ, ಗದಗ. ನಮ್ದೇನು ಉದ್ದೇಶ ಅಂದ್ರೆ ಇವತ್ತು ಹೇಳಕೊಂಡಿದ್ದಂದ್ರ ಯಾವ ಮುಸಲ್ಮಾನರು ಅಲ್ಲಾ ಒಬ್ಬನೇ ದೇವರು ಅಂತ ಹೇಳೋರು ದುರ್ಗಮ್ಮನ್ನ, ದ್ಯಾಮವ್ವನ್ನ, ಬೀರ್ಲಿಂಗೇಶ್ವರನ್ನ, ಇನ್ನೂ ಹಲವಾರು ದೇವರುಗಳನ್ನ ಯಾಕೆ ಇವ್ರು ತಗೊಂಡ್ರು? ಮತ್ತೆ ಈ ಧರ್ಮ ಗುರುಗಳು ತಮ್ಮ ಧರ್ಮ ಪ್ರಚಾರ ಮಾಡುವಾಗ ಇವರನ್ನ ಯಾಕೆ ತಡಿತಾ ಇಲ್ಲ? ಅಲ್ಲಾ ಒಬ್ಬನೇ ದೇವರು ಅಂತ ಹೇಳಿ ಪ್ರತಿನಿತ್ಯ 5 ಬಾರಿ ನಮಾಜ್ ಮಾಡೋ ಮುಖಾಂತರ ಹೇಳ್ತಾನೆ. ಅದಕ್ಕ ನಾನು ಈ ಧರ್ಮ ಗುರುಗಳಿಗೆ ಈ ಪತ್ರಿಕಾಗೋಷ್ಠಿ ಮುಖಾಂತರ ಹೇಳಕ್ ಇಷ್ಟಪಡ್ತೀನಿ. ತಾವು ಈ ಕೂಡ್ಲೆ ಯಾರ್ಯಾರು ಈ ಮುಸಲ್ಮಾನರು, ಅದು ಮತ್ತೆ ಹೇಳ್ತೀನಿ, ತಲೆ ಮೇಲೆ ಜಾಗಿ ಟೊಪ್ಪಿಗೆ ಹಾಕೊಂಡು ಉದ್ದ ಗಡ್ಡ ಬಿಟ್ಕೊಂಡು ಲೊಂಡ ಚಣ್ಣ ಹಾಕೊಂಡ ಇವ್ರು ಈ ದೇವ್ರ ಬಗ್ಗೆ ಹೇಳ್ತಾರೆ. ಹಾಗಾದ್ರೆ ಅಲ್ಲಾ ಒಬ್ಬನೇ ಇರೋದು ಸುಳ್ಳು ಅಂತ ಆತಲ್ಲ? ಇವತ್ತ ಹಲವಾರು ದೇವರುಗಳದು ಅನ್ನೋದನ್ನ ಯಾರ್ಯಾರು ಈ ದೇವರುಗಳನ್ನ ಹೇಳಾಕೊಂತಾರಲ್ಲ ಅವ್ರು ಪ್ರೂವ್ ಮಾಡ್ಯಾರ. ಮತ್ತ ನರಸಾಪುರ ಆಶ್ರಯ ಕಾಲನಿ ಒಳಗೆ ಏನು ದೇವರ ಹೆಸರುಗಳನ್ನ ನಡೆಸ್ತಾರಲ್ಲ, ಇವರು ನೇರವಾಗಿ HK ಪಾಟೀಲ್ ಬೆಂಬಲಿಗರು ಅಂತ ಹೇಳ್ತಾರೆ. ಮತ್ತೆ ಇದರಿಂದ ಸಾಕಷ್ಟು ಜನ ಮೋಸನು ಹೋಗ್ತಾ ಇದ್ದಾರೆ. ಮಕ್ಕಳಾಗಿಲ್ಲ, ಮಕ್ಕಳನ್ನು ಕೊಡ್ತೀವಿ ಅಂತ ಹೇಳ್ತಾರ. ಉದ್ಯೋಗ ಉದ್ಯೋಗ ಕೊಡ್ತೀನಿ ಅಂತ ಹೇಳ್ತಾರ. ಹಿಂಗೆ ಏನೇನೋ ಹೇಳಿ ಜನರ ಕಡೆಯಿಂದ ಹಣ ವಸೂಲಿ ಮಾಡ್ತಾರ. ಮತ್ತ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅವರು ಕೂಡ ಇವರನ್ನು ತನಿಖೆ ಮಾಡಬೇಕು. ಇವರೆಲ್ಲ ಆಶ್ರಯ ಕಾಲನಿ ಒಳಗ ಮತ್ತೆ ಬೇರೆ ಬೇರೆ ಪ್ರದೇಶದೊಳಗ 10 ಎಕರೆ ಗಟ್ಟಲೆ ಜಾಗ ಹಿಡಿದಾರ. ಮತ್ತ ಸಾಕಷ್ಟು ಮನಿಗಳನ್ನ ಪಾಪ ಅಲ್ಲಿ ಬಡವ್ರನ್ನ ಒದ್ದು ಓಡಿಸಿ ಮನಿಗಳನ್ನ ಕಬ್ಜಾ ಮಾಡ್ಕೊಂಡ್ರು. ಅದಕ್ಕ ಈ ವರ್ಷದ ನಮ್ಮ ಜಾಗೃತಿ ಕಾರ್ಯಕ್ರಮ ಏನಂದ್ರ, ಅನ್ಯ ಧರ್ಮೀಯರು ಹಿಂದೂ ದೇವರುಗಳನ್ನ ಬಳಸಿಕೊಂಡು ಹಣಕ್ಕಾಗಿ ಯಾರು ಮಾಡ್ತಾರೋ ಅವ್ರ ವಿರುದ್ಧ ಈ ಸದಾ ನಮ್ದು ಈ ಧರ್ಮ ಜಾಗೃತಿ ಸಭೆ ನಡೆಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಅದರ ಜೊತೆನೆ ನಾನು ಮಾಧ್ಯಮದ ಮುಖಾಂತರ ಎಲ್ಲ ಹಿಂದೂ ಜನರಿಗೆ ಹೇಳ್ತೀನಿ, ಈ ಮುಸಲ್ಮಾನರ ಕಪ್ಪು ನಾಟಕಕ್ಕೆ ನೀವು ಬಲಿ ಆಗ್ಬೇಡ್ರಿ. ಇವರು ಅಲ್ಲಾ ಒಬ್ಬನೇ ದೇವರು ಅಂತ ಹೇಳಿ ಘಂಟಾಘೋಷವಾಗಿ ಪ್ರತಿನಿತ್ಯ ಹೇಳ್ತಾರೆ. ಅಲ್ಲಾನ್ ಬಿಟ್ಟು ಮತ್ತೊಬ್ಬರು ದೇವರು ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಇನ್ನೊಂದು ದೇವರನ್ನು ಇವ್ರು ನಿಮ್ಗೆ ತೋರಿಸ್ತಾರೆ ಅಂದ್ರೆ ಇದು ಮೋಸನೇ ಇದೆ. ಅಲ್ಲಾನ ಬಗ್ಗೆ ಅವ್ರಿಗೆ ನಂಬಿಕೆನೇ ಇಲ್ಲ ಅಂತ ಅರ್ಥ. ಅದಕ್ಕ ಇನ್ನೊಂದು ದೇವ್ರ ಬಗ್ಗೆ ಹೇಳ್ತಾರ, ನೀವು ನಮ್ಮ ದೇವರನ್ನ ನೀವು ಬೇರೆದವ್ರ ಮುಖಾಂತರ ಯಾಕೆ ಕಾಣ್ತೀರಿ? ಭಗವಂತ ಎಲ್ಲಾ ಜಾಗದೊಳಗೂ ಅದನ್ನ ಅವನು ಸ್ಮರಣೆ ಮಾಡಿದ್ರೆ ಸಾಕು, ನಿಮ್ಗೆ ಎಲ್ಲಾ ದುಃಖ ದುಮ್ಮಾನಗಳು ದೂರ ಆಗ್ತವೆ. ಹಾಗಾಗಿ ನಾನು ಇವತ್ತಿನ ಈ ಪ್ರೀತಿ ಪತ್ರ ಉದ್ಘಾಟನಾ ದಿನದೊಳಗ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀನಿ, ತಾವು ದಯಮಾಡಿ ಈ ಮುಸಲ್ಮಾನರು ಬಾಬಾ ಡೋಂಗಿ ಬಾಬಾಗಳ ಕಡೆ ಹೋಗ್ಬೇಡ್ರಿ. ನಮ್ಮ ಸಾಕಷ್ಟು ದೇವಸ್ಥಾನಗಳದು, ನಮ್ಮಲ್ಲೇ ಕೂಡ ಸಾಕಷ್ಟು ಭವಿಷ್ಯಗಳು ಅದಾರ. ನಮ್ಮಲ್ಲೇ ಕೂಡ ರಾಶಿ ಮೇಲೆ ನಿಮ್ ಬಗ್ಗೆ ಭವಿಷ್ಯಗಳು ಹಲವಾರು ಜನ ಆ ಕಡೆ ತಾವೆಲ್ಲರೂ ಗಮನ ಕೊಡ್ಬೇಕು. ಮತ್ತ ಈ ವರ್ಷ ಏನು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಗೆ ತಾವೆಲ್ಲರೂ ಕೂಡ ಈ ಡೊಂಗಿ ಬಾಬಾ ಕಡೆ ವಿಶೇಷವಾಗಿ ಯಾರು ಹೋಗಿರಲ್ಲ, ಇವರೆಲ್ಲರೂ ಕೂಡ ಫೆಬ್ರವರಿ 19ನೇ ತಾರೀಕು ಸಂಜೆ 5 ಗಂಟೆಗೆ ನಗರದ ಮುನ್ಸಿಪಾಲ್ ಮೈದಾನದಲ್ಲಿ ನಡೆಯುವ ಕಾರ್ಯಕ್ರಮದೊಳಗ ತಾವೆಲ್ಲರೂ ಭಾಗವಹಿಸಿ, ವಿಶೇಷವಾಗಿ ಅದ್ರ ಬಗ್ಗೆನೇ ಈ ಸತ ನಾವು ಚರ್ಚೆ ಮಾಡಿದ್ದೀವಿ. ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಒಂದು ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಇರ್ಬೋದು, ಸಂತ ಸೇವಾಲಾಲ್ ಮಹಾರಾಜರ ಜಯಂತಿ ಇರ್ಬೋದು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಸ್ಕೊಳ್ತೀನಿ.